ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಗೆ ಒಂದಷ್ಟು ಸ್ಟಿಚಿಂಗ್ ಬಗ್ಗೆ ಆಯಿತು, ಹಾಗೆ ಮೋಟಿವೇಶನ್ ನಿಮಗೆ ಸ್ಟಿಚಿಂಗ್ ಜೊತೆಗೆ ನಾನು ಯಾವ ಥರ ಕೆಲಸ ನಿಭಾಯಿಸ್ತಾ ಇದ್ದೀನಿ. ಹಾಗೆ ಸ್ಟಿಚಿಂಗ್ ಅಂದರೆ ತುಂಬಾ ಇವಾಗ ಡೈಲಿ ಏನಿಲ್ಲೊಂದು 5ರಿಂದ 6 ಬ್ಲೌಸ್ ಯಾವ ಥರ ಹೊಲಿತೀನಿ ಅನ್ನೋದು ಇಲ್ಲಿ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ. ನಾನು ಯಾವ ರೀತಿ ಡೈಲಿ ಏನಿಲ್ಲಂದ್ರೂ 5ರಿಂದ 6 ಬ್ಲೌಸ್ ಸ್ಟಿಚಿಂಗ್ ಹೆಂಗೆ ಮಾಡ್ತೀನಿ, ಎಲ್ಲ ಮೇಕಪ್ ಜೊತೆಗೆ ಹಾಗೆ ಎಲ್ಲನೂ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅನ್ನೋದು ಹೇಳ್ತಾ ಇದ್ದೀನಿ. ಹಾಗೆ ನೀವು ಟೇಲರ್ಗಳು ಇದ್ದರೆ ಕೂಡ ನಿಮಗೂ ಯೂಸ್ ಆಗ್ಬೋದು. ಯಾವ ಥರ ಒಂದಿನ ಕಟಿಂಗ್ ಹಾಗೆ ಒಂದಿನ ಸ್ಟಿಚಿಂಗ್ ಯಾವ ಥರ ಮಾಡ್ಕೊಳ್ತೀನಿ, ಯಾವ ಥರ ಒಮ್ಮೊಮ್ಮೆ ನಿಮಗೂ ಬೋರ್ ಆಗ್ಬೋದು. ಒಮ್ಮೆ ಕಂಟಿನ್ಯೂ ಅದೇ ಕೆಲಸ ಅಂತಂದ್ರೆ ಒಮ್ಮೆ ಬೋರ್ ಆಗ್ತಾ ಇರ್ತೈತಿ. ಹಾಗೆ ನಾ ಯಾವ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಡಿಸೈನ್ಗಳು ನೋಡಿ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಇದು ಮದುವೆ ಬ್ರೈಡಲ್ ವರ್ಕ್ ಕೊಟ್ಟಿದ್ದರು. ಹಾಗೆ ಅವ್ರದ್ದು ಬ್ಲೌಸ್ ವರ್ಕ್ ಇತ್ತು, ಸಾರಿ ಒಳಗೆ ಬಂದಿತ್ತು. ಸಾರಿ ಒಳಗನ ಬ್ಲೌಸ್ ವರ್ಕ್ ಮಾಡಿಬಿಟ್ಟು ಕೊಟ್ಟಿದ್ದರು. ಹಾಗೆ ಇದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದರು. ಬೇರೆ ಊರಿಂದ ಬಂದು ಕೊಟ್ಟಿದ್ದರು ನೋಡಿರಿ, ಯೂಟ್ಯೂಬ್ ನೋಡಿ ಬಂದು ಕೊಟ್ಟಿದ್ದರು. ಹಾಗೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೆ. ಅವ್ರದ್ದು ಏನಿತ್ತಲ್ಲ ಕುಚ್ಚನ್ನು ಹೇಳಿದರು, ಕುಚ್ಚು ಕಟ್ಟಿದ್ದೆ. ಹಾಗೆ ಎಲ್ಲ ಬ್ಲೌಸ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದು. ಎಲ್ಲರೂ ಕೂಡ ಇವಾಗ ಈ ವಾರನೂ ತುಂಬಾ ಚೆನ್ನಾಗಿ ಬ್ಲೌಸ್ ಆಯಿತು ಮತ್ತು ಬೇರೆ ಬೇರೆ ಸ್ಟಿಚಿಂಗ್ ಮಾಡಿದ್ದೀನಿ. ಅವನು ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಇದು ವರ್ಕ್ ತುಂಬಾ ಚೆನ್ನಾಗಾಗಿತ್ತು, ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಇದು ಅವರು ಹಾಕ್ಕೊಂಡು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಿಂದ್ಗಡೆ ಎಲ್ಲೂ ರಿಂಕಲ್ಸ್ ಇಲ್ಲ, ಏನೂ ಇಲ್ಲ. ಇಷ್ಟೆಲ್ಲನೂ ಕೆಲಸ ಅಂದರೆ ಇವಾಗ ಮದುವೆ ಮೇಕಪ್ ಜೊತೆಗೆ ಇಷ್ಟೆಲ್ಲನೂ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಏನಿತ್ತಲ್ಲ ಫಾಲ್ ಫಿಕ್ಕು ಹಾಗೆ ಬ್ಲೌಸ್ಗಳು ಡೈಲಿ ಏನಿಲ್ಲ ಅಂತಂದರೂ 4ರಿಂದ 5 ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಸ್ವಲ್ಪ ಟೈಮ್ ಅಂತ ಮಾಡ್ಕೋಬೇಕು. ಇವಾಗ ಏನೋ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಂದ್ರೆ ಒಂದು ಸಾಯಂಕಾಲ ನಾವು ಏನಿಲ್ಲ ಅಂದ್ರೆ ಒಂದು 5ರಿಂದ 6 ಬ್ಲೌಸ್ ಕಟ್ಟಿಂಗ್ ಮಾಡಿದ್ವಪ್ಪ ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಯಾವಾಗ ಎಷ್ಟು ನಾವು ಬೇಗ ಹೇಳ್ತೀವಲ್ಲ ಅಷ್ಟು ಬೇಗ ಕೆಲಸ ಆಗ್ತೈತಿ. ನೀವಿಲ್ಲ ಲೇಟ್ ಮಾಡಿ 6 ಅಥವಾ 7, 8 ಗಂಟೆಗೆ ಎದ್ರೆ ನಮ್ಮದೇನು ಕೆಲಸ ಆಗೋಲ್ಲ. ಇಡೀ ದಿವಸ ಮನೆ ಕೆಲಸನ ಆಗ್ತಾ ಇರ್ತೈತಿ. ಇವಾಗ ನೋಡಿ ನೈಟ್ ಆಯಿತು, ನಾನು ನೈಟನ್ನು ಹೆಚ್ಚಿಗೆ ಕೆಲಸ ಮಾಡ್ತೀನಿ. ಹಾಗೆ ಬೆಳಗ್ಗೆ ಇವಾಗೆಲ್ಲ ನೋಡಿರಿ ಈ ಫ್ರಾಕ್ ಲೆಹೆಂಗಾ ಈ ಥರ ಎಲ್ಲನೂ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ ಇದು ಲೆಹೆಂಗಾ ಮೇಲಿಂದ ಬ್ಲೌಸ್ ಅದು ಏನೈತಲ್ಲ ಬೀಡ್ಸ್ ಹಚ್ಚಂತ ಕೊಟ್ಟಿದ್ದರು. ಅದರೊಳಗೆ ಏನಾರ ಒಂದು ಸ್ವಲ್ಪ ಡಿಸೈನ್ ಮಾಡಿ ಅಂತ ಹೇಳ್ಯಾರ, ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೀವಿ. ಹಾಗೆ ನಂದು ಏನೈತಲ್ಲ ನಾನು ಇವಾಗ ಒಬ್ಬರು ಸ್ಲೀವ್ ಹಚ್ಚಲಿಕ್ಕೆ ಕೊಟ್ಟಿದ್ದರು, ಅವ್ರದ್ದು ಸ್ಲೀವನ್ನು ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಬಟ್ಟೆ ಕೊಟ್ಟಿದ್ದರು. ಆ ಬಟ್ಟೆನ ಪುಗ್ಗ ಮಾಡಿ ಅದು ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದರು. ಹಾಗೆ ಏನೈತಲ್ಲ ಇವರಿಗೆ ನಾನು ಇದನ್ನು 3 ಸೆಟ್ ಕೊಟ್ಟಾರ ಅವರು. 3 ಸೆಟ್ ನಾವು ಹಚ್ಚಬೇಕಾಗತ್ತೆ. ಈಗ 3 ಸೆಟ್ಟಿಗೆ ನಾನು ಅಂದರೆ ಇವಾಗ ಮಾರ್ಕ್ ಮಾಡಿಬಿಟ್ಟು ಹಚ್ಚಿ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಗೆ. ಇವಾಗ ಟೈಮ್ ಎಲ್ಲ ನೋಡಿಕೊಂಡು ಸರಿಯಾಗಿ ಕೆಲಸ ಅಂದರೆ ಇವಾಗ ಈ ಥರ ಸಣ್ಣ ಪುಟ್ಟ ಕೆಲಸ ಬೇರೆ ಕಡೆಯಿಂದ ನಾವು ಮಾಡಿಸಿದಪ್ಪ ಅಂತಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ಸ್ಟಿಚಿಂಗ್ ಆರಾಮ್ಸೆ 4ರಿಂದ 5 ಬ್ಲೌಸ್ ಸ್ಟಿಚ್ ಆಗ್ತಾವೆ. ಹಾಗೆ ಮೊದಲೆಲ್ಲ ನಾನು ಮಾಡ್ತಾಯಿದ್ನಿ. ಇವಾಗ ಮೇಕಪ್ ಹೋಗೋದ್ರಿಂದ ಟೈಮ್ ಸಿಗ್ತಾಯಿಲ್ಲ ಎಲ್ಲನೂ ನನಗೆ ಮಾಡಲಿಕ್ಕೆ. ಅದಕ್ಕೆ ಒಬ್ಬರು ಇದು ಮಾಡಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಇವಾಗ ಏನೈತಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಲೀವ್. ಅವ್ರು ಹೆಂಗೆ ಹೇಳಿದ್ರಲ್ಲ ಹಂಗೆ ಸ್ಟಿಚ್ ಮಾಡಿದ್ದೀನಿ. ಇವಾಗ ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡಿಕೊಡೋದು ಜವಾಬ್ದಾರಿ ನಮ್ದು ಇರ್ತೈತಿ. ಇವಾಗ ಲೆಹಂಗಾ ಬ್ಲೌಸ್ಗಳು ಹಂಗೆ ಬಂದಾವ. ಇವಾಗ ಟ್ರೆಡಿಷ್ನಲ್ಲು ಹಂಗೆ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ. ಇವಾಗ ಶಂಕರ್ ಮಣಕ್ಕೂ ಚಿಕ್ಕ ಮಕ್ಕಳದು ಕೂಡ ತುಂಬ ಬ್ಲೌಸ್ಗಳು ಲೆಹಂಗಾ ಬ್ಲೌಸು ಹೊಸ ಪ್ಯಾಟರ್ನನ್ನು ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ. ಹಾಗೆ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಎಲ್ಲನೂ ವರ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಈ ರೀತಿ ಇವ್ರಿಗೆ ಹೇಳಿಕೊಟ್ಟು ಈ ಥರ ಮಾಡಿ ಅಂತೇಳಿ ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಏನು ನಾವು ಮಾಡಿದರೂ ಕೂಡ ಯಾಕಂದರೆ ಇವಾಗ ಕಸ್ಟಮರಿಗೆ ನಾನು ಹೇಳಿದೆ ಇದ್ರ ಮೇಲೆ ಇದು ಸರಿ ಹೊಂದೋದಿಲ್ಲ ಅಂದರೆ ಅವ್ರಿಗೆ ಬೇಕೇ ಬೇಕು ಅಂತಂದರೆ ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ಟ್ರೆಡಿಷ್ನಲ್ ಮೇಲೆ ಯಾವ ಥರ ಮಾಡಿಸ್ಬೇಕು ಹಾಗೆ ಏನು ಅಂದರೆ ಒಬ್ಬೊಬ್ರು ಏನು ಕಸ್ಟಮರ್ ಒಟ್ಟು ಮಾಡಿಸ್ಬೇಕಾ ಈ ರೀತಿ ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ. ಅವ್ರು ಬೇಕೇ ಅಂತಂದರೆ ನಾವು ಮಾಡಿ ಕೊಡಲೇಬೇಕು.
ಹಾಗೆ ಈ ಥರ ಎಲ್ಲನೂ ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವು ಡೈಲಿ ಒಂದು 5ರಿಂದ 6 ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಬೇಕಂದ್ರೆ ಮಾರ್ನಿಂಗ್ ಏನಿಲ್ಲ ಅಂದರೂ ಒಂದು 3 ಗಂಟೆಯಿಂದ 4 ಗಂಟೆಗೆ ಕೇಳಿ. 4 ಗಂಟೆಗೆ ಎದ್ದರೆ ನಿಮ್ದು ಬೆಳಗ್ಗೆ ಒಂದಷ್ಟು ಏನಾರ ಇವಾಗ ಸ್ನಾನ ಅದು ಇದು ಅಂತಂದರೆ ಒಂದು 4:40 ತನಕ ಆಗುತ್ತೆ. ನೀವು ಆಮೇಲೆ 6 ಗಂಟೆ ಮಟನೂ ಒಂದೇ ಬ್ಲೌಸ್ ಸ್ಟಿಚಿಂಗ್ ಆಗೇ ಆಗ್ತಾವೆ. ಹಾಗೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಬೇಗ ಎದ್ದರೆ ಎಲ್ಲನೂ ಬೇಗ ಕೆಲಸ ಆಗ್ತೈತಿ. ಬೇಗ ಎದ್ರೆ ನಾವು ಏನಿಲ್ಲ ಅಂದರೂ ನಾನು 10 ಗಂಟೆ ಮಟ ಅಂತಂದರೂ ಕೂಡ ಒಂದು 2 ತಾಸು ನಂದು ಅಡುಗೆ ಮನೆಯಲ್ಲಿ ಕೆಲಸ ಇರ್ತೈತಿ. ಅದಷ್ಟು ಮುಗಿಸ್ಕೊಂಡಂದ್ರೆ 10 ಗಂಟೆ ಮಟ ಅಂದರೂ 4ರಿಂದ 5 ಬ್ಲೌಸ್ ಸ್ಟಿಚ್ ಮಾಡೇ ಮಾಡ್ತೀನಿ. ಮತ್ತು ಇಡೀ ದಿವಸ ನಾನು ಖಾಲಿನೇ ಇರಬೇಕಾಗತ್ತೆ. ಆ ರೀತಿ ಪ್ಲ್ಯಾನಿಂಗ್ ಹಾಕ್ಕೊಂಡಿರ್ತೀನಿ ನಾನು. ಬೆಳಗ್ಗೆ ಒಟ್ಟು ಡೈಲಿ ಏನಿಲ್ಲ ಅಂದ್ರೆ ನೀವು ಬೇಗ ಎದ್ರಪ್ಪ ಅಂತಂದರೆ ಎಲ್ಲ ಕೆಲಸ ಆಗ್ತೈತಿ. ನೀವು ಬೇಗ ಏಳಲಿಲ್ಲ ಅಂತಂದ್ರೆ ಕೂಡ ಲೇಟ್ ಮಾಡಿ ಎದ್ರೆ 6ರಿಂದ 7 ಗಂಟೆಗೆ ಅದು ಎದ್ರೆ ಮನೆ ಕೆಲಸನ ಟೈಮಲ್ಲಿ ಎದ್ದಿದ್ದ ಲೇಟ್ ಮಾಡಿ ಎದ್ದಿರ್ತೀವಿ, ಮನೆ ಕೆಲಸನ ಆಗ್ತೈತಿ. ಅಷ್ಟರೊಳಗ ಸುಸ್ತು ಅನ್ನೋದು ಆಗ್ತಾ ಇರ್ತೈತಿ. ಇವಾಗ ನಾವು ಬೆಳಗ್ಗೆ ಲಘು ಎದ್ದರೂ ಕೂಡ ನೀವು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದಲ್ಲ, ಆ ರೀತಿ ಇರ್ತೈತಿ. ಇವಾಗ ನಂದು ಇದೇ ರೀತಿ ಮಾಡ್ತಾ ಇರ್ತೀನಿ. ಸ್ವಲ್ಪ ಏನಾದ್ರು ಟೈಮ್ ಸಿಕ್ತಪ್ಪ ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹಾಗೆ ಇದು ಏನೈತಲ್ಲ ಇವ್ರದ್ದು ರೆಡಿ ಆಯಿತು. ಈಗ ತುಂಬಾ ಫಿಟ್ಟಿಂಗ್ ಅನ್ನೋದು ಹಿಡಿಲಿಕ್ಕೆ ಕೊಟ್ಟಾರ. ಇದೊಂದು ಅರ್ಜೆಂಟಿಗೆ ಕೊಡ್ತೀನಿ ಅಂತ ನಾನು ಹೇಳಿದ್ದೆ ಅವರಿಗೆ. ಇದೊಂದು ಅರ್ಜೆಂಟ್ ಕೊಡ್ತಾಯಿದ್ದೀನಿ. ಹಾಗೆ ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು. ಯಾಕಂದರೆ ಇದು ಮಾಡೋಕ್ಕಾಗಂಗಿಲ್ಲ ಅಂತಂದರೆ ಮತ್ತು ಬೇರೆದವ್ರು ಯಾರೂ ಮಾಡ್ತಾ ಇರೋದಿಲ್ಲ, ಒಬ್ಬೊಬ್ರು ಮಾಡ್ತಾ ಇರೋದಿಲ್ಲ. ಅದಕ್ಕೆ ನೀವು ಮಾಡಿಕೊಡಿ ಅಂತೇಳಿ ಇದು ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ, ನಾವು ಮಾಡಲೇಬೇಕು. ಏನು ಅಂದ್ರೂ ನಾವು ಕಸ್ಟಮರ್ನ ಉಳಿಸ್ಕೋಬೇಕಾದ್ರೆ ಎಲ್ಲ ಕೆಲಸ ಮಾಡಲೇಬೇಕಾಗತ್ತೆ. ಹಾಗೆ ಅದಕ್ಕಾಗಿ ಇಲ್ಲ ಕೊಡಿ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಡ್ತಾ ಇದ್ದೀನಿ. ತುಂಬ ಜನನೂ ಇವಾಗ ವೆಯ್ಟ್ ಮಾಡ್ತಾಯಿದ್ದಾರೆ. ಬ್ಲೌಸ್ಗಳು ಇನ್ನು ಮುಗಿತಾನೇ ಇಲ್ಲ. ಇನ್ನು ತಂದನು ವರ್ಕ್ ಮಾಡುವಂಥ ಬ್ಲೌಸ್ಗಳು ಅದಾವೆ. ಅವರು ತುಂಬ ವೆಯ್ಟ್ ಮಾಡ್ತಾಯಿದ್ದಾರೆ, ಬೈತಾ ಇದ್ದಾರೆ, ಇನ್ನೂ ಆಗ್ತಾಯಿಲ್ಲ ನಿಮ್ಮ ಬ್ಲೌಸ್ಗಳು ಅಂತೇಳಿ. ಎಷ್ಟು ನಾನು ಕಂಟಿನ್ಯೂ ಕೆಲಸ ಮಾಡಿದರೂ ಕೂಡ ಇನ್ನು ಬ್ಲೌಸ್ಗಳೇ ಮುಗಿತಾ ಇಲ್ಲ. ಯಾಕಂದರೆ ಇವಾಗ ದಿವ್ಸ ಚಲೋ ಇಲ್ಲ ಅಂತಂದರೂ ಕೂಡ ಬ್ಲೌಸ್ ಜನವರಿ ಫೆಬ್ರವರಿ ಮದುವೆಯೂ ಆರ್ಡ್ರ್ ಮತ್ತು ಬರ್ತಾ ಇದ್ದಾವೆ. ಅದಕ್ಕೆ ಇದ್ದಿದ್ದನ್ನು ಮುಗಿಸ್ಕೋಬೇಕಪ್ಪ ಅಂತಂದ್ರೆ ಇನ್ನು ಮುಗಿತಾನೇ ಇಲ್ಲ. ಅದಕ್ಕೆ ಇವ್ರಿಗೆ ಸ್ವಲ್ಪ ಅಂದರೆ ಇವಾಗ ಯಾವ ಥರ ಮಾಡಬೇಕು ಏನು ಎಲ್ಲನೂ ನಾನು ಹೇಳಿಸ್ಬಿಟ್ಟು ಮಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆಷ್ಟಾದರೆ ಎಷ್ಟೋ ಹೆಲ್ಪ್ ಆಗುತ್ತಲ್ಲ. ಇದಿಷ್ಟು ಟೈಮ್ದಾಗ ಮತ್ತು ನಾವು ಬೇರೆ ಏನಾರ ಕೆಲಸ ಮಾಡ್ಬೋದು ಅಂಥೇಳಿ ಮಾಡಿಸ್ತಾ ಇದ್ದೀನಿ. ಸೊ ಇದು ಏನೈತಲ್ಲ ಈ ಥರ ಎಲ್ಲನೂ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಬ್ಲೌಸ್ ಕೂಡ ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು. ಅದು ಪೂರ ಡಿಸೈನ್ ನಿಮಗೆ ತೋರಿಸ್ಕೊಡ್ತೀನಿ. ಯಾವ ಥರ ಲೆಹಂಗಾ ಮೇಲೆ ಯಾವ ಥರ ಲೆಹಂಗಾನು ತೋರಿಸ್ತೀನಿ. 3 ಸೆಟ್ ಕೊಟ್ಟಾರ. 3 ಸೆಟ್ ಯಾವ ಥರ ರೆಡಿ ಆಗ್ಯಾವ ಎಲ್ಲನೂ ನಿಮಗೆ ನೆಕ್ಸ್ಟ್ ಒಂದು ಕ್ಲಾಸ್ ಬರುತ್ತಾನ ಏನೇನು ಹೊಸ ಪ್ಯಾಟರ್ನ ಏನೇನು ಸ್ಟಿಚಿಂಗ್ ಮಾಡಿದ್ದೀನಿ, ಹೊಸ ಥರ ಪ್ಯಾಟರ್ನ್ ಅನ್ನೋದು ಎಲ್ಲನೂ ತೋರಿಸ್ತೀನಿ ನಾನು ನಿಮಗೆ. ದಯವಿಟ್ಟು ಸ್ಕಿಪ್ ಮಾಡಿದೆ ನಂದು ವಿಡಿಯೋ ವಾಚ್ ಮಾಡಿ. ಯಾಕಂತಂದರೆ ಎಲ್ಲ ನಾನು ಹೊಸ ಥರ ಇರ್ತವೆ. ಯಾವುದು ಹೊಸ ಎಲ್ಲ ಹಳಿ ಥರ ಯಾವ ಪ್ಯಾಟರ್ನು ಸ್ಟಿಚ್ ಮಾಡಿಲ್ಲ ಈ ಸಲ. ಎಲ್ಲ ಹೊಸ ಪ್ಯಾಟರ್ನನ್ನು ಸ್ಟಿಚಿಂಗ್ ಮಾಡಿ ಕಸ್ಟಮರ್ ಕೊಟ್ಟಿರೋಂಥ ಹೊಸ ಪ್ಯಾಟರ್ನ್ ಅದಾವೆ. ನೆಕ್ಸ್ಟ್ ನನಗೆ ವಿಡಿಯೋ ಮಾಡ್ತೀನಿ. ಆದಷ್ಟು ಎಲ್ಲನೂ ಸ್ವಲ್ಪ ಕವರ್ ಮಾಡ್ತಾಯಿದ್ದೀನಿ. ವಿಡಿಯೋ ಆಯಿತು, ಆನ್ಲೈನ್ ಕ್ಲಾಸ್ ಆಯಿತು, ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಹೇಳಿಕೊಟ್ಟು ಇವ್ರಿಗೆ ಮಾಡಿಸ್ಕೊಡ್ತಾಯಿದ್ದೀನಿ. ಈ ಥರ ಬಂದರೆ ಇದು ಚೆನ್ನಾಗಿ ಬರುತ್ತಾ ಅಂಥೇಳಿ. ಹಾಗೆ ನೀವು ಡೈಲಿ ಬೆಳಗ್ಗೆ ಬೇಗ ಏಳಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇಗ ಎದ್ರೆ ಡೈಲಿ ಏನಿಲ್ಲ ಅಂತಂದರೂ ನಿಮ್ಗೆ ಆರಾಮ್ಸೆ 4ರಿಂದ 5 ಆಗಲಿಲ್ಲ ಅಂತಂದರೂ ಕೂಡ ಒಂದಿನ 3 ಅಲ್ಲಿರಿ, ಒಂದಿನ 4 ಆಗುತ್ತೆ. ಡೈಲಿ ಒಂದೊಂದು ಹೆಚ್ಚಿಗೆ ಮಾಡ್ಕೊಳ್ತಾ ಹೋದ್ರೆ ನೀವು ಹೆಂಗೆ ಕೆಲಸ ಮಾಡ್ತಿರಲ್ಲ ಹಂಗೆ ಪ್ರಾಕ್ಟೀಸ್ ಆಗುತ್ತೆ. ಯಾವುದೇ ಒಂದು ಮಾಡಿದರೂ ಕೂಡ ಪ್ರಾಕ್ಟೀಸ್ ಮೇಲೆ ಜಾಸ್ತಿ ಇದಾಗುತ್ತೆ. ಒಂದಿನ ಎದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರ್ತೈತಿ. ಒಂದಿನ ಹಂಗೆ ಮಾಡಿ ಒಂದಿನ ಎದ್ದು ಮತ್ತು ನೆಕ್ಸ್ಟ್ ದಿವಸ ನೀವು ಮತ್ತೆ ಪ್ರಾಕ್ಟೀಸ್ ಆಗುತ್ತೆ. ಆ ರೀತಿ ಮಾಡಿಕೊಂಡ್ರೆ ಆಗ್ತೈತಿ. ಇಲ್ಲ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದಷ್ಟು ನಮ್ಮ ಕಡೆ ಯಾವಾಗ ಶಕ್ತಿ ಇರ್ತೈತಲ್ಲ ಆವಾಗ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ರೆಸ್ಟ್ ಮಾಡೋ ಟೈಮ್ ಅಂತ ಎಲ್ಲರಿಗೂ ಇದ್ದೇ ಇರ್ತೈತಿ. ವಯಸ್ಸಾದ ನಂತರ ನಮಗೇನು ಮಾಡೋಕ್ಕಾಗಂಗಿಲ್ಲ, ಅವಾಗ ರೆಸ್ಟ್ ಮಾಡ್ಬೋದು. ಇವಾಗ ವಯಸ್ಸಿದ್ದಾಗ ನಾವು ಎಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಕತ್ತಲ್ಲ ಅಷ್ಟು ದುಡಿಲೇಬೇಕು. ಖಾಲಿ ಕುಂದ್ರಲಿಕ್ಕೆ ಹೋಗಬೇಡಿ. ಇವಾಗ ಒಂದು ದಿವಸ ಹಂಗಾಗತ್ತೆ, ಒಂದು ದಿವಸ ತುಂಬಾ ಬೇಸರ ಆಗ್ತೈತಿ, ಒಂದಿನ ಸ್ವಲ್ಪ ರೆಸ್ಟ್ ಮಾಡಿ, ಒಂದಿನ ಮಾಡಿಕೊಂಡು ಈ ಥರ ನಾವು ಮಾಡಿಕೊಂಡ್ರೆ ಎಲ್ಲನೂ ಕೆಲಸ ನಿಭಾಯಿಸೋಕ್ಕೆ ಸಾಧ್ಯ ಆಗ್ತೈತಿ.
ಸೊ ಇವಾಗ ಹೆಂಗೆ ನಾನು ಮಾಡ್ತಾಯಿದ್ದೀನಿ ಇದೇ ಥರ ಮ್ಯಾನೇಜ್ ನೀವು ಮಾಡ್ಬೋದು. ಒಂದಿನ ಹಂಗಾಗತ್ತೆ, ಒಂದಿನ ಮಾಡ್ಬೋದು, ಒಂದಿನ ಮಾಡೋಕ್ಕಾಗಂಗಿಲ್ಲ. ಆ ಥರ ಆದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು. ಒಮ್ಮೊಮ್ಮೆ ಒಂದೇ ಬ್ಲೌಸು ಆಗ್ತೈತಿ. ಯಾಕಂದ್ರೆ ನಿಮಗೆ ತುಂಬಾ ಬೇಸರ ಆಗಿತ್ತಪ್ಪ ಅಂತಂದ್ರೆ ನನಗೆ ಎಷ್ಟೋ ಬೇಸರ ಆದರೂ ಕೂಡ ಒಂದು ವಾರ ಬ್ಲೌಸ್ನ ಬಂದು ಸ್ಟಿಚ್ ಮಾಡಿ ಹೋಗ್ತೀನಿ. ಅದು ನಾವು ಬಂದು ಮಿಷನ್ ರೂಮ್ನಾಗ ಬಂದಪ್ಪ ಅಂತಂದ್ರೆ ಏನೋ ನನಗೆ ಇಷ್ಟು ಕೊಡುವುದಲ್ಲ ಬ್ಲೌಸ್ ನಾವು ಹೊಲಿಯಲೇಬೇಕು, ಹೊಲಿಯಲೇಬೇಕು, ಹೆಂಗಾರ ಮಾಡಿ ಹೊಲಿಯಲೇಬೇಕು ಅಂದು ಬಂದು ನಾನು ಮಿಷನ್ ಮೇಲೆ ಕುಂತ್ಕೊಳ್ತೀನಿ. ಆವಾಗ ನನಗೆ ಅದು ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದಕ್ಕಾಗಿ ಇವಾಗ ಇದನ್ನ ಹಚ್ಚಿಬಿಟ್ಟು ಇನ್ನು 3 ಬ್ಲೌಸ್ ಇದಾವೆ, 2 ಬ್ಲೌಸ್ ಇದಾವೆ. ಇವಾಗ ಇದು ಒಂದು ಬ್ಲೌಸ್ ರೆಡಿ ಆಯಿತು, ಇನ್ನೂ 2 ಬ್ಲೌಸ್ ರೆಡಿ ಮಾಡಬೇಕು. ಹಾಗೆ ಇದು ತುಂಬಾ ಚೆನ್ನಾಗೇನೋ ಕಾಣ್ತಾ ಇತ್ತು. ಲೆಹಂಗಾಗಳು ಎಲ್ಲ ರೆಡಿ ಆಗ್ತಾ ಇದ್ದಾವೆ. ಅವರು ಇಲ್ಲಿ ಚೇರ್ ಮೇಲೆ ಇಟ್ಟಿದ್ದಲ್ಲ ಹಸಿರು ಲೆಹಂಗಾ, ಅಂಬ್ರೆಲಾ ಲೆಹಂಗಾ ನೋಡಿರಿ, ಅದನ್ನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂಥೇಳಿ. ಎಲ್ಲರದು ಕಸ್ಟಮರಿಗೆ 10 ತಾರೀಕು 5 ತಾರೀಕು ಈ ಥರ 2 ತಾರೀಕು ಕೊಡುವುದಾವ. ಎಲ್ಲರಿಗೂ ಕೊಡಲೇಬೇಕು. ಭಾಳ ಜನ ವೇಟ್ ಮಾಡ್ತಾ ಇದ್ದಾರೆ. ಬ್ಲೌಸ್ ಆಯಿತು, ಆದಷ್ಟು ವರ್ಕೂ ಜಾಸ್ತಿ ಆಗ್ತಾಯಿಲ್ಲ, ವರ್ಕೂ ಮುಗಿತಾನೇ ಇಲ್ಲ. ಅವ್ನು ಮುಗಿದ್ರೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಹಾಗೆ ಬೇರೆ ಕಡೆಯಿಂದನೂ ಬಂದಿರ್ತಾವೆ, ಅವ್ರನ್ನೂ ವರ್ಕ್ ಮಾಡಿಬಿಟ್ಟು ಅವ್ರಿಗೂ ಹಾಕಿ ಆಮೇಲೆ ನನ್ನೂ ಹಾಕೋಬೇಕು. ಈ ಥರ ನಡೆದಿದೆ ಕೆಲಸ. ಸ್ಲೋ 1 ಬೈ 1 ಮಾಡ್ಕೊತ ಹೊಂಟಿದ್ದೀನಿ. ಆದಷ್ಟು ನನ್ನ ಕಡೆಯಿಂದ ಎಷ್ಟಾಗತ್ತಲ್ಲ ಅಷ್ಟು ಮಾಡ್ಕೊತ ಹೊಂಟಿದ್ದೀನಿ. ತುಂಬಾ ಸುಸ್ತಾಗಿ ಏನೂ ಮಾಡ್ತಾಯಿಲ್ಲ, ಯಾಕಂದ್ರೆ ಮೊದಲಿನಂಗೆ ಏನು ಮಾಡ್ತಾಯಿಲ್ಲ. ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಕತಿ, ನನ್ನ ಕಡೆ ಎಷ್ಟು ನಿಗ್ತೈತಲ್ಲ ಅಷ್ಟೇ ನಾನು ಕಸ್ಟಮರ್ ಬ್ಲೌಸನ್ನು ಹಿಡಿತಾ ಇದ್ದೀನಿ. ಆಗೋದಿಲ್ಲ ಅಂದರೂ ಕೂಡ ಒಮ್ಮೊಮ್ಮೆ ಹೇಳ್ತೀನಿ, ನನಗೆ ಆಗಂಗಿಲ್ಲ ರೀ, ಸುಮ್ಮನೆ ಯಾಕೆ ಹಿಡ್ಕೊಂಡು ನಾನು ಇದು ಮಾಡ್ಕೊಳ್ಳಿ ಅಂತಂದು. ಇಲ್ಲ, ಆದಷ್ಟು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಹಿಡಿದ್ಬಿಟ್ಟು ನಾನು ಕವರ್ ಮಾಡಿ ಕೊಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂತು, ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಹೇಳ್ತಾ ಇದ್ಲು, ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ ಡಿಸೈನ್ ಅಂಥೇಳಿ. ಅದಕ್ಕೆ ಇದನ್ನು ಬಿಟ್ಟು ಮತ್ತೊಂದು ಬ್ಲೌಸ್ ಇದೆಯಲ್ಲ ಅದನ್ನ ತೆಗೆದುಬಿಟ್ಟು ಮತ್ತೊಂದು ಬ್ಲೌಸು ಹಚ್ಚಲಿಕ್ಕೆ ನಾಕಿ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅವ್ರು ಬಂದು ಕೂಡ ನೋಡಿದರು, ಅವ್ರ ಮಮ್ಮಿ ಬಂದು ಕೂಡ ನೋಡಿದರು. ಇನ್ನು ಅರ್ಧ ಆಗ್ಯಾವ್ರಿ, ಇನ್ನು ಪೂರ್ಣ ಆಗಿಲ್ಲ ಅಂತ ಹೇಳಿದ್ದೀನಿ ನಾನು ಅವರಿಗೆ. ಅವ್ರು ನಾಳೆದು ಬರ್ತಾರೆ ಅಂದಾರ. ಅಷ್ಟರೊಳಗೆ ನಾವು ವಿಡಿಯೋ ಮಾಡಿ ಇಟ್ಕೋಬೇಕು ಎಲ್ಲನೂ ಬ್ಲೌಸ್ಗಳು, ಅದಕ್ಕೆ ಲೆಹಂಗಾಗಳು. ಇಲ್ಲಿ ಗುಂಪಿನ ಹಾಕಿಬಿಟ್ಟು ಅವರಿಗೆ ಸರಿಯಾಗಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ನೋಡಿರಿ. ಇನ್ನೂ ಅಷ್ಟು ಪ್ರಾಕ್ಟೀಸ್ ಇಲ್ಲ ಅವರಿಗೆ, ಅದಕ್ಕಾಗಿ ನಾನು ಹೆಂಗೆ ಮಾಡ್ತೀನಿ ಅವ್ರಿಗೆ ಅದೇ ಥರ ಮಾಡೋಕ್ಕೆ ಹೇಳ್ತಾಯಿದ್ದೀನಿ ಅಷ್ಟೇ. ಸೊ ಮೆನಿಕ್ಯೂನ್ ಹಾಕಿ ಮಾಡಿದರೆ ನಾವು ಅದು ಕರೆಕ್ಟಾಗಿ ಬೆನ್ನೊಳಗೆ ಕರೆಕ್ಟಾಗಿ ಬರ್ತೈತಿ. ಹಂಗೆ ಹಾಕಿದ್ರೆ ಅದು ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಅದು. ಅದಕ್ಕೆ ಇದಕ್ಕೆ ಹಾಕಿಬಿಟ್ಟೆ ಮಾಡ್ತಾಯಿದ್ದೀನಿ. ಡೈಲಿ ಏನಿಲ್ಲ ಅಂತಂದರೂ ನೀವು ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಆಗುತ್ತೆ ಕೆಲಸ. ಹಾಗೆ ನಿಮ್ಗೆ ಬಿಡ್ಲಿಕ್ಕೆ ಮನಸ್ಸು ಬರೋದೇ ಇಲ್ಲ. ಇವಾಗ ನಾನು ನೋಡಿಬಿಟ್ಟು ಯಾವ್ಯಾವ ಹೆಂಗೆ ಅದಾವಲ್ಲ ಅವ್ನು ತೊಗೊಂಡು ಯಾರು ಅರ್ಜೆಂಟ್ ಇದೆಯಲ್ಲ ಅವನ್ನೆಲ್ಲ ಮತ್ತು ಬ್ಲೌಸ್ ಕಟ್ಟಿಂಗ ಮಾಡಲಿಕ್ಕೆ ಇದು ಮಾಡ್ಕೊಳ್ತಾ ಇದ್ದೀನಿ. ಯಾವ್ಯಾವ ಅರ್ಜೆಂಟ್ ಅದಾವ ಅವನ್ನೆಲ್ಲ ತೆಗೆದುಬಿಟ್ಟು ಹೇಳಿದ ಟೈಮ್ಗೆ ನಾವು ಮತ್ತು ಕೊಡಲೇಬೇಕು. ಇದು ಸೀರೆ ಬೇಕಾಗಿತ್ತು ಅವರಿಗೆ, ಅಮಾಸಿಗೆ ಅಂದರೆ ಬೇಕಂತ ಹೇಳಿದರು. ಅದಕ್ಕೆ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಹಾಗೆ ಏನೈತಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.